ಬರ್ರಿ ಇವಾಗ ನೋಡ್ರಿ ನಮ್ಮ ಪನ್ನೀರ್ ಮಂಚೂರಿ ರೆಡಿ ಆಗೈತಿ. ಈಗ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಮ್ಯಾಲೆ ಉದುರಿಸ್ಬಿಡೋನು, ಮತ್ತು ಗ್ಯಾಸ್ ಆಫ್ ಮಾಡಿಬಿಡೋದು. ಮುಗೀತು, ರೆಡಿ ಪನ್ನೀರ್ ಮಂಚೂರಿ. ನಮಸ್ಕಾರಪ್ಪ ಎಲ್ಲರಿಗೂ, ನಾನು ಪ್ರೇಮ ಸೌದತ್ತಿ. ಇವತ್ತು ಪನ್ನೀರ್ ಮಂಚೂರಿ ರೆಸಿಪಿ ತೊಗೊಂಡು ಬಂದೀನಿ. ಅದು ಹೆಂಗೆ ಮಾಡೀನಿ ಏನಂತ ಹೇಳಿ ನೀವು ವಿಡಿಯೋನ ಪೂರ್ತಿ ನೋಡ್ರಿ. ನೋಡಿ ನಿಮಗೆ ಏನಾದರೂ ಇಷ್ಟ ಆಯ್ತಪ್ಪ ಅಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸವಾಗಿದ್ದವರ ಸಬ್ಸ್ಕ್ರೈಬ್ ಮಾಡಿರಿ. ಬರ್ರಿ ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ. ಬರ್ರಿ ಇವತ್ತು ಸಾಯಂಕಾಲದ ಸ್ನ್ಯಾಕ್ಸ್ ಪನ್ನೀರ್ ಮಂಚೂರಿ ಮಾಡತ್ತೇವಿ. ಪನ್ನೀರ್ ಮಂಚೂರಿಗೆ ಏನೇನು ಬೇಕಂತ ಹೇಳಿ ತೊಗೊಂಡೇನಿ ನೋಡ್ರಿ. ಒಂದು ಉಳ್ಳಾಗಡ್ಡಿ, ಒಂದು ಮೆಣಸಿನ್ಕಾಯಿ, ಸ್ವಲ್ಪ ಸ್ವಲ್ಪ ಅಲ್ಲ, 2 ದೊಡ್ಡ ಮೆಣಸಿನ್ಕಾಯಿ, ಪನ್ನೀರು, ಕಾರ್ನ್ಫ್ಲವರು, ಈ ಸ್ಪೂನ್ಲಿ 2 ಸ್ಪೂನ್ ಕಾರ್ನ್ಫ್ಲವರು, ವೆನಿಗರು, ಸೋಯಾ ಸಾಸು, ಮತ್ತು ಸಣ್ಣ ಉಪ್ಪು, ಮತ್ತು ಖಾರ. ಇದು ಕಾಳು ಮೆಣಸಿನ ಪುಡಿ ಮಾಡಿಟ್ಕೊಂಡ ನೋಡ್ರಿ. ಸ್ಟಾರ್ಟ್ ಮಾಡೋಣ. ಈಗ ಮೊದಲು ಇದಕ್ಕೆ ಪನ್ನೀರ್ ತೊಗೊಂಡೇನಂದ್ರೆ ಇದನ್ನ ಪನ್ನೀರಿಗೆ ಕಟ್ ಮಾಡ್ಕೋಬೇಕು. ನೀವು ಯಾವ ಸೈಜ್ ಬೇಕಂತಿಲ್ಲ ಪನ್ನೀರು ಅಷ್ಟು ಸೈಜ್ ಪೀಸ ಕಟ್ ಮಾಡ್ಕೊರಿ. ನಾನೀಗ ಮೀಡಿಯಮ್ ಸೈಜ್ ಕಟ್ ಮಾಡ್ತೀನಿ, ಯಾಕಂದ್ರೆ ಇತ್ತ ದೊಡ್ಡೂ ಅಲ್ಲ ಇತ್ತ ಸಣ್ಣನೂ ಅಲ್ಲ, ಅಷ್ಟು ಸೈಜ್ ಕಟ್ ಮಾಡ್ಕೊತೀನಿ ನೋಡಿ. ನೋಡ್ಬೋದು ಇಷ್ಟಿಷ್ಟು ಪೀಸ ನಮಗೆ ಪನ್ನೀರ್ ಪೀಸ್ ಇಷ್ಟ ಆದ್ರೆ ಸಾಕು ನೋಡಿ. ಈಗೆಲ್ಲಾನು ಇವನ್ನ ಕಟ್ ಮಾಡಿ ಇಟ್ಕೋಬೇಕು ನೋಡಿರಿ. ಈಗ ಒಂದು ಪಾಕೆಟ್ನಾಗ ಇಷ್ಟು ಪನ್ನೀರ್ ಬಂದು ಅದಕ್ಕೆ ಏನು ಮಾಡೀನಿ, ಇನ್ನೊಂದು ಕಟ್ ಮಾಡ್ಕೊತೀನಿ, ಯಾಕಂದ್ರೆ ಅಷ್ಟ್ರಿಗೂ ಸಣ್ಣಗಿಲ್ಲ. ಅದಕ್ಕಾಗಿ ಇದು ಒಂದು ಪನ್ನೀರ್ ಕಟ್ ಮಾಡಿ ತೊಗೊತಾನೆ. ಇವಾಗ ನೋಡಿರಿ ಪನ್ನೀರೆಲ್ಲ ಇದಕ್ಕೆ ಹಾಕೋಬೇಕು. ಇದ್ರಾಗ ಏನು ಹಿಡ್ಸಂಗೆ ಇದ್ರಾಗ ಕಲ್ಸಾಕ ಕಾರ್ನ್ಫ್ಲವರು, ಆಮೇಲೆ ಕಾಳು ಮೆಣಸು ಜಜ್ಜಿಟ್ಕೊಂಡಿದ್ದು, ಕಟ್ ಮಾಡೋದು ಬರಸ. ಈಗ ನೋಡ್ರಿ ರುಚಿ. ಈಗ ಸ್ವಲ್ಪ ಈ ಪನ್ನೀರ್ಗೆ ಎಷ್ಟು ಬೇಕಲ್ಲ ಅಷ್ಟ ಖಾರ, ಆಮೇಲೆ ಸೋಯಾ ಸಾಸ್, 1 ಟೇಬಲ್ ಸ್ಪೂನ್ ಟೊಮೆಟೊ ಕೆಚಪ್, ಸ್ವಲ್ಪ ಅಲ್ಲ ಪೇಸ್ಟ್. ಈಗ ಇವಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲವರ್ ಸೇರಿಸ್ಕೋಬೇಕು ನೋಡ್ರಿ. ಇವನ್ನೆಲ್ಲ ಈಗ ಎಣ್ಣೆ ಫ್ರೈ ಮಾಡಬೇಕು. ಈಗ ತವೆ ಇಟ್ಟು ಇವನ್ನ ಎಣ್ಣೆ ಫ್ರೈ ಮಾಡ್ಕೋತೀನಿ ನೋಡ್ರಿ. ಈಗ ಎಣ್ಣೆ ಗರಂ ಆದ ತಕ್ಷಣ ಇವನ್ನ ಹಾಕೊಂಡ್ಬಿಡ್ಬೇಕು ನೋಡ್ರಿ. 1-2 ಟೇಬಲ್ ಸ್ಪೂನ್ದಷ್ಟು ಎಣ್ಣೆ ಅಷ್ಟು ಹಾಕಬೇಕು ನೋಡ್ರಿ. ಎಣ್ಣೆಲ್ಲ ಕಾದೈತಿ. ಇನ್ನೊಂದು ಸ್ವಲ್ಪ ತವಿ ತುಂಬ ಮಾಡ್ಬೇಕು, ಯಾಕಂದ್ರೆ ಎಣ್ಣೆ ಇತ್ತಂದ್ರೆ ಹತ್ಕೋಂಗಿಲ್ಲ. ಈ ಥರ ಹಾಕೊಂಡು ಬೇಯಿಸ್ಕೋಬೇಕು. ಈಗ ಹಾಕಿದ ತಕ್ಷಣ ಇವನ್ನ ತಿರುವಾಡಬಾರ್ದು. ತಿರುವಾಡ್ರಂದ್ರೆ ಒಡಿತಾವೆ ಪನ್ನೀರ. ಒಂದು ಸೈಡ್ ಒಂದು ಸ್ವಲ್ಪ ಬೇಂದ ಮೇಲೆ ಮತ್ತೊಂದು ಸೈಡ ಮತ್ತೊಂದು ಬೇಯಿಸ್ಬೇಕು. ಒಲಿ ಒಂಚೂರು ಸಣ್ಣ ಇಟ್ಟು ಮಾಡ್ಕೋಬೇಕು ನಾವು.
ಇವಾಗ ನೋಡಿ ಇವನ್ನ ಅಲ್ಲ ಅಂದ್ರೆ ಹಸಿ ಶುಂಠಿನ ಸಣ್ಣ ಸಣ್ಣ ಪೀಸ ಕಟ್ ಮಾಡಿ ಇಟ್ಕೋಬೇಕು. ಒಗ್ಗರ್ನಿಗೆ ಬೇಕಿದ ಅಗ್ರಿ ಸಣ್ಣ ಸಣ್ಣ ಪೀಸ್ ಆಗ್ಬೇಕು ನೋಡಿ. ಇದನ್ನ ಕಟ್ ಮಾಡೋಕ್ಕಲ್ಲ ಇಷ್ಟು ಸಣ್ಣ ಸಣ್ಣ ಪೀಸ್ ಮಾಡ್ಕೋಬೇಕು ನಾವು. ಭಾಳ ದಪ್ಪ ಆದ್ರೆ ತಿನ್ನೋಕೆ ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ. ನೋಡ್ಬೋದು ಇಷ್ಟು ಸಣ್ಣ ಸಣ್ಣ ಪೀಸ ಮಾಡಿ ಇಟ್ಕೋಬೇಕು. ಈಗ ನೆಕ್ಸ್ಟ್ ಉಳ್ಳಾಗಡ್ಡಿ ಹೆಚ್ಕೋಬೇಕು ನಾವು. ಅವತ್ತು ಪನ್ನೀರ ಆ ಸೈಡ್ ಪನ್ನೀರ ಬೇಯುತ್ತಕ ಈ ಸೈಡ್ ನಾವು ಮಂಚೂರಿಗೆ ಏನೇನು ಬೇಕಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು ನಾವು. ದೊಡ್ಡ ದೊಡ್ಡ ಪೀಸ್ ಕಟ್ ಮಾಡ್ಕೋಬೇಕು ರೀ ಉಳ್ಳಾಗಡ್ಡಿ. ಈ ಥರ ಕಟ್ ಮಾಡಿ ಇವೆಲ್ಲ ಒಂದೊಂದು ಪೀಸ್ ಬಿಚ್ಚಿ ಇಟ್ಕೋಬೇಕು. ಯಾಕಪ್ಪ ಅಂದ್ರೆ ನಮಗೆ ಗೋಬಿಗೆ ಇವು ಬೇಕು, ಪನ್ನೀರ್ ಮಂಚೂರಿಗೆ ಬೇಕು. ಅದಕ್ಕಾಗಿ ಇವನ್ನ ಈ ಥರ ಬಿಚ್ಚಿಟ್ಕೊಂಡು ಫ್ರೈ ಮಾಡ್ಕೋಕೆ ಅನುಕೂಲ ಆಗುತ್ತೆ. ಇವತ್ತು ನಾನು ಪನ್ನೀರ್ ಮಂಚೂರಿಗೆ ಸ್ಟಾರ್ಟ್ ಮಾಡೋಕ್ಕೆ ಪನ್ನೀರ್ ರೆಸಿಪಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಯಾಕಪ್ಪ ಅಂದ್ರೆ ಮೊನ್ನೆ ನಾನು BC ಪಾರ್ಟಿಗೆ ಹೋಗಿನಿ ಅದನ್ನು ಲಾಗ್ ಹಾಕಿನಲ್ರಿ. ಅವತ್ತು ಹೋದಾಗ ಅಲ್ಲಿ ಪನ್ನೀರ್ ಮಂಚೂರಿಯನ್ನೇ ತೊಗೊಂಡಿದ್ದು. ಆದ್ರೆ ಅದಕ್ಕೆ ಪನ್ನೀರಕ್ಕೆ ಭಾಳ ಅಂದ್ರೆ ಭಾಳ ಕಾರ್ನ್ಫ್ಲವರ್ ಹಿಟ್ಟು ಹಾಕಿ ಕರೆದಿದ್ರು ಅವ್ರು. ಭಾಳ ಸಣ್ಣ ಒಳಗೆ ಪನ್ನೀರ್ ಪೀಸ್ ಸಣ್ಣ ಇದ್ದು ಈ ಥರ ಮಾಡಿದರು. ಅದಕ್ಕಾಗಿ ನಾನೀಗ ಪನ್ನೀರ್ದ ರೆಸಿಪಿ ಮಾಡೋಕ್ಕೆ ಟ್ರೈ ಮಾಡತ್ತೀನಿ. ಅದಕ್ಕೆ ಹೆಂಗಾಗೈತಿ ಏನು ಅಂತ ನೀವು ಆ ವಿಡಿಯೋ ಪೂರ್ತಿ ನೋಡ್ರಿ, ಮಾಡಿ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸೋದಂತ ಮರಿಬೇಡ್ರಿ. ಬರ್ರಿ ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ. ಇವಾಗ ಮಂಚೂರಿಗೆ ಒಗ್ಗರಣೆ ಹಾಕೋಣ. ನೋಡ್ಬೋದು 1-2 ಟೇಬಲ್ ಸ್ಪೂನ್ದಷ್ಟ ಎಣ್ಣೆ ಹಾಕಬೇಕು. ಜಾಸ್ತಿ ಎಣ್ಣೆ ಹಾಕಬಾರ್ದು. ಇವಾಗ ಎಣ್ಣೆ ಕಾದೈತಲ್ರಿ, ಎಲ್ಲ ಹೆಚ್ಚಿಟ್ಕೊಂಡದನ್ನ ಇದಕ್ಕೀಗ ಸೇರಿಸ್ಕೋಬೇಕು ನಾವು. ಇದರ ಜೊತೆಗೇನ ಹಸಿ ಮೆಣಸಿನ್ಕಾಯಿ ಒಂದು ಹೆಚ್ಚಿಟ್ಕೊಂಡಿದ್ರಲ್ಲ ಅದನ್ನು ಹಾಕಬೇಕು. ಇವು ಒಂದು ಸ್ವಲ್ಪ ಫ್ರೈ ಆಗೋ ತನಕ ಯಾವನ್ನೂ ಆ್ಯಡ್ ಮಾಡೋಂಗಿಲ್ಲ. ಇವು ಫ್ರೈ ಆಗಲಿ. ಇವು ಆದ ತಕ್ಷಣ ನೆಕ್ಸ್ಟ್ ಉಳ್ಳಾಗಡ್ಡಿ ಸೇರಿಸ್ಕೋಬೇಕು ನಾವು. ಈ ಉಳ್ಳಾಗಡ್ಡಿನೂ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಆಗಬೇಕು. ಉಳ್ಳಾಗಡ್ಡಿ ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಏನೈತಲ್ಲ ದೊಡ್ಡ ಮೆಣಸಿನ್ಕಾಯಿ ಹಾಕಿಬಿಡ್ಬೇಕು ನೋಡ್ರಿ. ಇದು ಸ್ವಲ್ಪ ಫ್ರೈ ಮಾಡ್ಕೊಂಡು ಫ್ರೈ ಮಾಡ್ಕೋತಾನ ಈಗ ಏನು ಮಾಡ್ಬೇಕಂದ್ರೆ ಅದು ಒಂದೊಂದು ಐಟಮ್ಗಳ ಆ್ಯಡ್ ಮಾಡಬೇಕು. ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ. ಆಮೇಲೆ ಪನ್ನೀರ್ ಇವನ್ನ ಇಷ್ಟೆಲ್ಲ ಫ್ರೈ ಮಾಡ್ಕೊಂಡ್ರಿ. ಇಷ್ಟು ಚಂದ ಫ್ರೈ ಆಗಿರ್ಬೇಕು ನೋಡ್ರಿ. ಇವಾಗ ಸುತ್ತಮುತ್ತಲು ಚೆನ್ನಾಗಿ ಫ್ರೈ ಆಗಿದ್ದು ಅಂದ್ರೆ ಪನ್ನೀರ್ ಮಾಡೋಕ್ಕೆ ಇದು ಮಂಚೂರಿ ಮಾಡೋಕ್ಕೆ ಚಲೋ ಆಗ್ತೈತಿ. ಇವಾಗ ಏನೈತಿಲ್ಲ ಒಂದೊಂದು ಐಟಮ್ಗಳು ಆ್ಯಡ್ ಮಾಡ್ಬೇಕು ನೋಡ್ರಿ. ಈಗ ಮೊದಲೇದು 1 ಟೇಬಲ್ ಸ್ಪೂನ್ದಷ್ಟು ಟೊಮೆಟೊ ಕೆಚಪ್ಪು, ಅದ ಸ್ಪೂನ್ ತಿಲೇನ ಸೋಯಾ ಸಾಸು ನೋಡ್ಬೋದು. ಈಗ 1 ಟೇಬಲ್ ಸ್ಪೂನ ವಿನಿಗರು ನೋಡ್ಬೋದು. ವಿನಿಗರು ಈಗ ಸ್ವಲ್ಪ ಖಾರ. ನೀವು ಖಾರ ಜಾಸ್ತಿ ತಿನ್ನೋರಿದ್ರೆ ಅಂದ್ರೆ ಜಾಸ್ತಿ ಹಾಕ್ಕೋಬೋದು. ಇಲ್ಲಪ್ಪ ಅಂದ್ರೆ ಸ್ವಲ್ಪ ತಿನ್ನೋರಿದ್ರೆ ಅಂದ್ರೆ ಸ್ವಲ್ಪ ಹಾಕೋರಿ. ರುಚಿಗೆ ತಕ್ಕಷ್ಟ ಉಪ್ಪು ಸೇರ್ಸಾತೀನಿ.
ಆಮೇಲೆ ಇದು ನೋಡಿರಿ ಕಾರ್ನ್ಫ್ಲವರ್ ನೀರಾಗ ಕಲ್ಸೀನಿ. ಮತ್ತು ಇದು ನಿಮ್ಮದೇ ಕಾರ್ನ್ಫ್ಲವರ್ ಕೆಂಪು ಕಲರ್ ಬಂದೈತೆ ಅನ್ಕೋಬೇಡ್ರಿ. ಇದು ಟೊಮೆಟೊ ಸಾಸಿನ ಚಮಚ ಇಲ್ಲ ಅದರಲ್ಲೇನೋ ಕಲ್ಸೀನಿ ನಾನು, ಅದಕ್ಕೆ ಕೆಂಪಾಗೈತಿ. ಈಗ ಅದನ್ನು ಸೇರಿಸ್ತಾನೆ ನೋಡಿ. ಈಗ ಇದೊಂದು ಸಲ ಕುದಿಬೇಕು ನೋಡ್ರಿ ಎಲ್ಲ ಚೆನ್ನಾಗಿ. ಬರ್ರಿ ಇವಾಗ ನೋಡ್ರಿ ನಮ್ಮ ಪನ್ನೀರ್ ಮಂಚೂರಿ ರೆಡಿ ಆಗೈತಿ. ಈಗ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಮ್ಯಾಲೆ ಉದುರಿಸ್ಬಿಡುನು. ಮತ್ತು ಗ್ಯಾಸ್ ಆಫ್ ಮಾಡಿಬಿಡೋದು. ಮುಗೀತು, ರೆಡಿ ಪನ್ನೀರ್ ಮಂಚೂರಿ. ಇವಾಗ ನಮ್ಮ ಗೋಬಿ ಮಂಚೂರಿ ರೆಡಿ ಆಗೈತಿ. ಈಗ ಪ್ಲೇಟಿಗೆ ಸರ್ವ್ ಮಾಡೋದು. ನೋಡ್ಬೋದು ನಮ್ಮ ಗೋಬಿ ಮಂಚೂರಿ ರೆಡಿ. ಗೋಬಿ ಅಂತೇನೆ, ಸಾರಿ, ಪನ್ನೀರ್ ಮಂಚೂರಿ. ಅಂತೂ ಇಂತೂ ನಮ್ದು ಪನ್ನೀರ ಮಂಚೂರಿ ರೆಡಿ ಆಗೈತಿ. ಹೆಂಗಾಗೈತಿ ಏನಂತ ಈಗ ಟೇಸ್ಟ್ ಮಾಡಿ ನೋಡೋಣ ಬರ್ರಿ. ನೋಡ್ಬೋದು ಗ್ರೇವಿ ಎಲ್ಲನೂ ಅಂಗಡಿಯಾಗಿನ ಗತೆನೆಲ್ಲ ಎಲ್ಲ ಆಗೈತಿ. ಆದ್ರೆ ಅಂಗಡಿಯಾಗ ಹಿಟ್ಟು ಹಚ್ಚಿ ಮಾಡಿರ್ತಾರೋ, ನಾವು ಯಾವುದೂ ರೀತಿಯಿಂದ ಆ ನಮ್ನಿ ಹಿಟ್ಟು ಹಚ್ಚಿಲ್ಲ. ಪನ್ನೀರ ಆರಾಮ್ಸೆ ನೋಡ್ಬೋದು. ಪನ್ನೀರ್ ಎಷ್ಟು ಚಂದ ಅದಾವು. ಬರೀ ಟೇಸ್ಟ್ ಮಾಡ್ತಾನೆ. ಸಖತ್ತಾಯ್ತು ನೋಡ್ರಿ ರೆಸಿಪಿ. ನೀವು ಇದನ್ನು ರೆಸಿಪಿ ನೋಡಿದ ತಕ್ಷಣ ಅಂಥ ರೆಸಿಪಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸೋದ ಮರಿಬೇಡ್ರಿ. ಮತ್ತೆ ಸಿಗೋಣ ಅಂತ ಮುಂದಿನ ರೆಸಿಪಿ ಒಳಗೆ. ಧನ್ಯವಾದಗಳು.